ನಮಸ್ತೆ ಎಲ್ಲರಿಗೂ. ನನಗೆ ಕೆಲವೊಂದು ಕರೆಗಳು ಬರ್ತಾಯಿದೆ. ಇವತ್ತು ಫುಲ್ಲು ಬರ್ತಾಯಿತ್ತು. ಈಗ ಸಂಜೆ ತುಂಬ ಕರೆಗಳು ಬಂತು. ನವೀನ್ ಗೌಡ ಎನ್ನುವ ಒಂದು ಫೇಸ್ಬುಕ್ ಪೇಜಲ್ಲಿ ಶ್ರೀನಾಥ್ ಶೆಟ್ಟಿ ಅಣ್ಣ ಬಾಂಡ್ ಇವನು ನನಗೊಂದು ವಾಯ್ಸ್ ಮೆಸೇಜ್ ಹಾಕಿದ್ದ ಅಶ್ಲೀಲವಾದ್ದು, ಅದು ವೈರಲ್ ಆಗ್ತಾಯಿದೆ ಅಂತ. ತುಂಬ ಜನ ಬೇಡ, ಅಣ್ಣನಿಗೆ ಸಮಸ್ಯೆ ಆಗುತ್ತೆ, ಮಹೇಶ್ ಅಣ್ಣನ ಹೋರಾಟಕ್ಕಿದ್ದು ಸಮಸ್ಯೆ ಆಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಚಿತ್ರ ರೈ ಅವರದ್ದು ತುಂಬ ವೀಡಿಯೋಸ್ ಇದು ಆಡಿಯೋಸ್ ಬರ್ತಾಯಿದೆ. ಇದು ಅವರಿಗೊಂದು ಐ ಥಿಂಕ್ 1-2 ವರ್ಷ ಮೊದಲು ಚಿತ್ರ ರೈ ಅವರಿಗೆ ಇದೇ ಒಂದು ಅಟ್ಯಾಕ್ ಆಗಿತ್ತು ಸೋಷಲ್ ಮೀಡಿಯಾದಿಂದ. ಸೊ ಈ ಶ್ರೀನಾಥ್ ಶೆಟ್ಟಿ ಮತ್ತು ಈ ಚಿತ್ರ ರೈ ಹೇಳುವ ಅವರಿಗೆ ತೊಂದರೆ ಕೊಟ್ಟ ವ್ಯಕ್ತಿ ಇಬ್ಬರೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿಯರ ಶಿಷ್ಯರೇ, ಸೌಜನ್ಯ ಹೋರಾಟಗಾರರ ಪೈಕಿ ಇರುವವರೇ. ಸೊ ಈ ಶ್ರೀನಾಥ್ ಶೆಟ್ಟಿ ಜೊತೆ ಈಗ ಸಾಥ್ ಕೊಡ್ತಿರೋಳು ಒಬ್ಬಳು ಮಹಿಳೆನೇ, ವಿಜಯನ ರವಿ ಅಂತ ನಾನು ಹೇಳಿದ್ದೇನೆ. ಮತ್ತು ಮುಂಬೈಯ ಒಂದು ಶೆಟ್ಟ ಟೀಮ್ ಹರಿಣಾಕ್ಷ ಶೆಟ್ಟಿ ಅಂತ. ಮತ್ತು ಈ ಶ್ರೀನಾಥ್ ಶೆಟ್ಟಿ ಹಿಂದೆ ಸುರೇಶ್ ಶೆಟ್ಟಿ ಅಯ್ಯಾಡಿ ಇವರು ಇದ್ದಾರೆ, ಇವರಿಗೆ ಸಪೋರ್ಟ್ ಮಾಡೋರು. ಸೊ ಇದಕ್ಕೆ ಇಂಥ ವ್ಯಕ್ತಿ ಇಷ್ಟು ಹಾರಾಡಲಿಕ್ಕೆ ಕಾರಣ ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯರ ಸಾಥು. ಸೊ ಅಂದ್ಕೊಳ್ಬೇಕು ನಾವು ಯಾಕೆ ಈಗ ಇತ್ತೀಚೆಗೆ ಈಗ ಒಂದು ಪೋಸ್ಟ್ ನೋಡಿದೆ ನಾನು, ಸ್ವಾತಿ ಕುಲಾಲ್ ಎಂಬ ಐಡಿಯಲ್ಲಿ ತುಂಬ ಹೋರಾಟಗಾರರು ಹಿಂದೆ ಸರಿತಾ ಇದ್ದಾರೆ ಅಂತ. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಟೀಮ್ನಲ್ಲಿದ್ದರೆ ನಮ್ಮ ಮಾನ ಮರ್ಯಾದೆ ಎಲ್ಲಿ ಹಾಳಾಗುತ್ತೋ ಎಂಬ ವಿಷಯಕ್ಕೆ ತುಂಬ ಜನ ಮಹಿಳೆಯರು ಹೊರಗೆ ಬಂದಿದ್ದಾರೆ. ಚಿತ್ರ ರೈ ಅವರು ಈ ಹಿಂದೆ ಹೊರಗೆ ಬರುವಾಗ ಹೇಳಿದರು ಅದಕ್ಕೆ ಕಾರಣ ವಿಜಯನ ರವಿ ಅಂತ. ಸೊ ತುಂಬ ಜನ ಈ ಟೀಮ್ನಿಂದ ಹೊರಗೆ ಬಂದಿದ್ದಾರೆ. ಸಭ್ಯ ಮಹಿಳೆಯರು, ನಾನು ಹೇಳ್ತೀನಿ, ಸಭ್ಯ ಇರುವ ಮಹಿಳೆಯರು, ಸತ್ಯದ ಪರ ಇರುವ ಮಹಿಳೆಯರು, ಒಳ್ಳೆ ಮನೆತನಕ್ಕೆ ಸೇರಿದ ಮಹಿಳೆಯರು ಈ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ. ನಿನ್ನೆ ಸಂಧ್ಯಾ ಪವಿತ್ರ, ಮೊನ್ನೆ 2 ದಿವಸ ಮೊನ್ನೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರಿಗೂ ಮಾತಾಡಿದ್ದೀನಿ. ಅವರು ಹೇಳಿದರು ಅವರಿಗೂ ತೊಂದರೆ ಆಗಿದೆ. ಈ ಹೋರಾಟಕ್ಕೆ ಹೋದ್ಮೇಲೆ ಅವರ ಮೇಲೆ ತೇಜವಾದಾಗಿದೆ. ಅವರ ವೈಯಕ್ತಿಕ ವಿಷಯ ಏನೇ ಆಗಿರಲಿ, ಸೌಜನ್ಯ ಪರ ಧ್ವನಿ ಎತ್ತಿದ್ರಲ್ಲಿ ಶಿ ಈಸ್ ಜೆನ್ಯೂನ್. ಅವರು ಸೌಜನ್ಯ ಪರನೇ ಮಾತಾಡಿದ್ದಾರೆ. ಅವರನ್ನು ಈ ಹೋರಾಟಕ್ಕೆ ಬರಲಿಕ್ಕೆ ಬಿಟ್ಟಿಲ್ಲ ಮಹೇಶ್ ಅಣ್ಣ ಆ್ಯಂಡ್ ಟೀಮು. ಅದಕ್ಕೆ ಅವರು ಹಿಂದೆ ಸರಿದಿದ್ದಾರೆ. ಸೊ ನಾವೀಗ ಏನಾಗಿದ್ದೀವಿ ಅಂದರೆ, ತುಂಬ ಜನ ನಾನು ಮಾತಾಡಿದ ಪ್ರಕಾರ ಹಿಂದೆ ಸರಿದಿದ್ದೀವಿ ಅಂತ, ನನಗಿಂತ ಮೊದಲೇ ಹಿಂದೆ ಸರಿದಿದ್ದವರಿದ್ದಾರೆ. ನಾವೊಂದು ಯಾವ ಕಾರಣಕ್ಕಾಗಿ ಹಿಂದೆ ಸರಿದಿದ್ದೀವಿ ಅಂತ ಒಂದು ಎಪಿಸೋಡನ್ನು ಸದ್ಯಕ್ಕೆ ನಾವು ಮಾತಾಡಲಿಕ್ಕಿದ್ದೀವಿ, ಎಲ್ಲ ಮೀಡಿಯಾದ ಮುಂದೆ, ಎಲ್ಲ ಚಾನೆಲ್ ಮುಂದೆ. ನಮಗೆ ಏನು ತೊಂದರೆ ಆಗಿದೆ ಸೌಜನ್ಯ ಹೋರಾಟದಿಂದ, ನನ್ನ ವಿಷಯ ನಿಮಗೆ ಗೊತ್ತಾಗಿರ್ಬೋದು. ತುಂಬ ಜನ ಕೇಳಿದ್ದು ನೀವು ಯಾಕೆ ಹಿಂದೆ ಸರಿದ್ರಿ ಅಂತ. ನನ್ನ ವೈಯಕ್ತಿಕ ಕಾರಣಗಳಿಂದ, ಮತ್ತು ಒಬ್ಬ ಸೌಜನ್ಯ ಹೋರಾಟಗಾರ ಅಂತ ಹೇಳುವ ಯೂಟ್ಯೂಬರ್ ಕೂಡ ಆದ ಮಹೇಶ್ ಅಣ್ಣನೊಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಪ್ರಶಾಂತ್ PRS ಎಂಬ ಹ್ಯೂಮನ್ ರೈಟ್ಸ್ ಯೂಟ್ಯೂಬ್ ಚಾನಲ್ನವರು, ನಾನು ರೆಸ್ಪೆಕ್ಟ್ ಕೊಡ್ತೀನಿ ಆ ವ್ಯಕ್ತಿಗೆ, ಯಾಕಂದರೆ ನನಗೇನು ತೊಂದರೆ ಮಾಡಿಲ್ಲ. ನನ್ನಿಂದ ಸ್ವಲ್ಪ ತುಂಬ ಹಣದ ವ್ಯವಹಾರ ಮಾಡಿದ್ದಾರೆ, ಅಂದರೆ ಸೌಜನ್ಯ ವಿಚಾರಕ್ಕಾಗಿಂತ. ಆ ಹಣದ ವ್ಯವಹಾರ ಮಾಡಿ ನಾನು ಅದನ್ನು ಅವರಿಗೊಂದು ಆರ್ಥಿಕ ತೊಂದರೆ ಇದೆ ಅಂತೇಳಿ ನಾನು ನನ್ನ ಇನ್ನೊಬ್ಬರು ಮಿತ್ರರು ಅವರಿಗೆ ಸಹಾಯ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಇತ್ತು. ಅದೊಂದು ಅವರಿಗೊಂದು ಬಿಸ್ನೆಸ್ ಮಾಡಿಕೊಡೋಣ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ವಿ. ಆದರೆ ಬಿಸ್ನೆಸ್ ಮಾಡಿಕೊಡೋಕ್ಕೆ ನಾವು ಕೊಟ್ಟ ದುಡ್ಡು, ಅವರು ಕೊಟ್ಟ ಬಿಲ್ಲು 7,300. ನಾವು ಆದರೂ ಒಂದು 15,000 ಅವರಿಗೆ ರಿಟರ್ನ್ ಮಾಡಿದ್ದೀವಿ. ಅದನ್ನು ನಾನು ಮಾಡಿದ್ದೀನಿ ವೈಯಕ್ತಿಕವಾಗಿ. ನಾನು ರವಿ ಅವರಿಗೆ ತೆಗೆಸಿಕೊಟ್ಟಿದ್ದೀನಿ ಪ್ರಶಾಂತ್ ಕಡೆಯಿಂದ. ಅದೇ ನೆಕ್ಸ್ಟ್ ಡೇ ನಾನು ಪ್ರಶಾಂತ್ ಅವರಿಗೆ ಒಂದು 5,000 ರೂಪಾಯಿ ಪ್ಲಸ್ ಒಂದು 15,000 ರೂಪಾಯಿ ನಾನು ಹಾಕಿದ್ದೀನಿ. ಅದು ನನ್ನ ಮಾನವೀಯತೆ ದೃಷ್ಟಿಯಿಂದ. ಯಾಕಂದರೆ ಪ್ರಶಾಂತ್ ತುಂಬ ಕಷ್ಟಪಟ್ಟಿದ್ದಾರೆ, ಆ ಪ್ರಾಡಕ್ಟನ್ನು ನಮಗೆ ರಿಟರ್ನ್ ಮಾಡಿದ್ದಾರೆ ಎಂಬ ರೀತಿಯಲ್ಲಿ. ಅದು ಪ್ರಸನ್ನಕ್ಕನಿಗೆ ಮೊನ್ನೆ ಅಷ್ಟೇ ನಾನು ವಾಯ್ಸ್ ಮೆಸೇಜ್ ಮೂಲಕ ಗೊತ್ತಾಗಿದ್ದು. ಬಟ್ ಪ್ರಸನ್ನಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಸೌಜನ್ಯ ಹೋರಾಟಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅಂತ. ಅದು ತಪ್ಪು. ಆ್ಯಕ್ಚುಲಿ ಪ್ರಸನ್ನಕ್ಕನನ್ನು ನಾನು ಏನು ಹೇಳಲ್ಲ, ಯಾಕಂದರೆ ಪ್ರಸನ್ನಕ್ಕನಿಗೆ ತುಂಬ ಗೊಂದಲ ಆಗಿದೆ ವಿಚಾರದಲ್ಲಿ. ಅಲ್ಲಿ ಪ್ರಸನ್ನಕ್ಕ ಮಾತಾಡಿದ್ದು ಕೇವಲ 10 ನಿಮಿಷ, ಮತ್ತು ನಾನು ಆ ವಿಷಯವನ್ನು ಸರಿ ಮಾಡಿದ್ದು ನಾನು. ನೆಕ್ಸ್ಟ್ ಇದರಲ್ಲಿ ಪ್ರಶಾಂತ್ ತುಂಬ ಆಟ ಆಡಿದ್ದಾರೆ. ಎಲ್ಲರೂ ಪ್ರಶಾಂತ್ ಬಗ್ಗೆ, ಯಾರು ಪ್ರಶಾಂತ್, ಈ ಸ್ಟೋರಿಯ ಹಿನ್ನೆಲೆ ಪ್ರಶಾಂತ್ ಯಾರು ಅಂತ ಹೇಳಿದ್ದಾರೆ. ಪ್ರಶಾಂತ್ ಎಂಬವರು ಒಬ್ಬ ಯೂಟ್ಯೂಬರ್. ಸೊ ಇವರ ಮನೆಯನ್ನು ನಾನು ನೋಡಿದ್ದೀನಿ. ಇವರು ನನಗೆ ಕೆಲವೆಲ್ಲ ಸುಳ್ಳು ಹೇಳಿದ್ದಾರೆ. ನನ್ನಲ್ಲಿ ಅಲ್ಲದೆ ಕೆಲವರಿಂದ ದುಡ್ಡು ತಗೊಂಡಿದ್ದಾರೆ ಕೇಸಿನ ವಿಚಾರಕ್ಕೆ ಅಂತ ನನಗೆ ಗೊತ್ತಾಯಿತು. ಸದ್ಯಕ್ಕೆ ನನ್ನ ಮನೆಯವರ ಹೇಳಿದ ಪ್ರಕಾರ, ಮತ್ತು ನಮ್ಮನ ಸ್ಥಾನದಲ್ಲಿರುವ ಸುಜಾತ ಭಟ್ ಹೇಳಿದ ಪ್ರಕಾರ, ಪ್ರಶಾಂತನ್ನು ಸದ್ಯಕ್ಕೆ ಬಿಟ್ಟು ಬಿಡಿ. ಅವರ ಒಬ್ಬರು ಆಪ್ತರು ನನಗೆ ಕಾಲ್ ಮಾಡಿದರು. ಅವರು ತುಂಬ ಸಮಸ್ಯೆಯಲ್ಲಿದ್ದಾರೆ. ಅವರ ವೈಯಕ್ತಿಕ ಸಮಸ್ಯೆಯಿಂದ ಅವರ ಹೆಂಡತಿ ಒಂದು ಡೈವರ್ಸ್ಗೆ ಅಪ್ಲೈ ಮಾಡಿ ಅದು ಕೋರ್ಟಲ್ಲಿ ನಡೀತಾ ಇದೆ ಕೇಸು. ಮಗಳನ್ನು ನೋಡ್ಕೊಂಡಿದ್ದಾರೆ, ಅಮ್ಮ ತೀರ್ಕೊಂಡಿದ್ದಾರೆ, ಕೈಯಲ್ಲಿ ದುಡ್ಡಿಲ್ಲ. ಸೊ ಪ್ರಶಾಂತ್ ತುಂಬ ಒಂದು ಇದರಲ್ಲಿ ಇದ್ದಾರೆ. ಪ್ರಶಾಂತಿಗೂ ಯಾರು ಹೆಲ್ಪ್ ಮಾಡೋರಿಲ್ಲ. ಸೊ ನೀವು ಈಗ ಅಟ್ಯಾಕ್ ಮಾಡಿದ್ರೆ ಅವರು ತುಂಬ ಗೊಂದಲಕ್ಕೊಳಗಾಗ್ತಾರೆ. ಪ್ರಶಾಂತ್ ಅವರನ್ನು ಸುಮ್ಮನೆ ಬಿಟ್ಟುಬಿಡಿ ಅಂತ ಕಾರಣಕ್ಕೆ. ಯಾಕಂದರೆ ನಾನು ಪ್ರಶಾಂತ್ ಅವರ ಮನೆ ಹುಡ್ಕೊಂಡು ಹೋಗಿದ್ದೆ, ನೆಕ್ಸ್ಟು ಹೋಗೋಳಿದ್ದೆ, ಅವ್ರ ಮೇಲೆ ಲೀಗಲ್ ಆ್ಯಕ್ಷನ್ನು ತಗೊಳ್ಳೋರಿದ್ದೆ. ಸೊ ನನ್ನ ಕಂಪ್ಲೇಂಟ್ ಕಾಪಿಯಲ್ಲಿ ಪ್ರಶಾಂತ್ ಅವರನ್ನು ಸದ್ಯಕ್ಕೆ ಬಿಟ್ಟಿದ್ದೀನಿ. ಈ ಪ್ರಶಾಂತ್ ಎಂಬ ವ್ಯಕ್ತಿ ಯಾರು ಅಂತ ತುಂಬ ಜನ ಕೇಳಿದ್ರು. ಈ ಎಲ್ಲ ಸ್ಟೋರಿಯ ಹೀರೋ ಪ್ರಶಾಂತ್. ಈ ಪ್ರಶಾಂತ್ ಕೂಡ ಸೌಜನ್ಯ ಹೋರಾಟಗಾರನೇ. ಪ್ರಶಾಂತ್ ಅವರಿಗೆ ಪ್ರಸನ್ನ ರವಿ, ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಆ ಟೀಮ್ನ ಒಳ್ಳೆ ಸಪೋರ್ಟ್ ಇದೆ. ಅದಕ್ಕೋಸ್ಕರ ಪ್ರಶಾಂತ್ ಈ ಥರ ಆಟ ಆಡ್ತಾ ಇರೋದು. ಈ ಒಂದು ಎಲ್ಲ ತೇಜೋವಧೆ ಹಿಂದೆ ಪ್ರಶಾಂತ್ ಅವರ ಕೈವಾಡ ಇದೆ. ಅವರು ಮೌನವಾಗಿದ್ದಾರೆ ಅಷ್ಟೇ,
ಬಟ್ ಎಲ್ಲದಕ್ಕೂ ವಿಷಯ ಹುಟ್ಟುಹಾಕಿದ್ದು ಪ್ರಶಾಂತ್. ಮತ್ತು ಆಟ ಆಡ್ತಿರೋದು ಅಣ್ಣಾ ಬಾಂಡ್ ಮತ್ತು ವಿಜಯಣ್ಣ ರವಿ ಮತ್ತು ಮುಂಬೈ ಶೆಟ್ಟಿ ಟೀಮ್, ಅವರು ಎಲ್ಲರನ್ನು ಹೇಳಲ್ಲ, ಗುರ್ಮೆ AID ಟೀಮು. ಸೊ ಇವರೆಲ್ಲ ಈ ಶ್ರೀನಾಥ್ ಶೆಟ್ಟಿ ಕಡೆಯಿಂದ ಮಾಡಿಸ್ತಾ ಇರೋದು. ಯಾವ ಮಹಿಳಾ ಹೋರಾಟಗಾರ್ತಿಯರೆಲ್ಲ ಯಾರು ಮುಂಚೂಣಿಗೆ ಬಂದರೆ ಸೌಜನ್ಯ ಹೋರಾಟದಲ್ಲಿ ಇವರದೊಂದು ಟೀಮ್ ಇದೆ, ಇಮ್ಮಿಡಿಯೇಟ್ ಅವರು ತೇಜೋವಧೆ ಮಾಡಿ ಹಿಂದೆ ಓಡಿಸ್ತಾರೆ. ಅದರಲ್ಲಿ ಒಬ್ಬಳು ವಿಜಯಣ್ಣ ರವಿ. ಪ್ರಸನ್ನಕ್ಕನ ಬಗ್ಗೆ ನಾನು ಏನು ಹೇಳಲ್ಲ, ಯಾಕಂದರೆ ಅವರಿಗೆ ಈಗ ತುಂಬ ಗೊಂದಲ ಆಗಿದೆ ಆ ಟೀಮ್ನಲ್ಲಿ. ಅವರು ಒಂದು ತೊಂದರೆ ಅನುಭವಿಸ್ತಿದ್ದಾರೆ, ಯಾಕಂದರೆ ಇಂಥವ್ರ ಜೊತೆ ಕೆಲಸ ಮಾಡಬೇಕಂತ ಅವರು ಇದ್ದಾರೆ. ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಬವರಿಗೆ ಸಪೋರ್ಟ್ ಮಾಡೋದು ಬಿಟ್ಟರೆ ಅವರು ತುಂಬ ಗೊಂದಲದಲ್ಲಿದ್ದಾರೆ. ದಯವಿಟ್ಟು ಪ್ರಸನ್ನಕ್ಕನನ್ನು ಯಾವುದಕ್ಕೆ ತರಬೇಡಿ. ಮತ್ತು ತಮ್ಮಣ್ಣ ಶೆಟ್ಟಿ ಅವ್ರ ಬಗ್ಗೆ ನನಗೆ ತುಂಬ ಜನ ಹೇಳಿದರು, ಅವರು ಸಹ ಇದ್ದಾರೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಖಂಡಿತ ಇಲ್ಲ, ನನ್ನ ವಿಷಯದಲ್ಲಿ ತಮ್ಮಣ್ಣ ಶೆಟ್ಟಿ ಅವರು ಇಲ್ಲ, ದಯವಿಟ್ಟು ಅವರನ್ನು ವಿಚಾರಕ್ಕೆ ತರಬೇಡಿ. ಗಿರೀಶ್ ಮಟ್ಟಣ್ಣನವರು ಎಲ್ಲಿ ಹೋಗಿದ್ದಾರೆ ಅಂದರೆ ಐ ಡೋಂಟ್ ನೋ, ಅವರು ಅಬ್ಸ್ಕಾಂಡ್ ಆಗಿದ್ದಾರೆ ನನ್ನ ಪ್ರಕಾರ. ಎಲ್ಲಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಗಿವ್ ಎಲ್ಲ ಕಾಣ್ತಾ ಇಲ್ಲ. ಐ ಥಿಂಕ್ ನಂಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ಕೂಡ ಮಟ್ಟಣ್ಣನವರು ಸ್ವಲ್ಪ ದೂರ ಇರಿಸಿದ್ದಾರೆ ಅಂತ ಸುದ್ದಿ. ನನಗೆ ಅದರ ಅಗತ್ಯ ಇಲ್ಲ. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ನನ್ನ ಅಕ್ಕನಿಗೆ ವಾಯ್ಸ್ ಮೆಸೇಜ್ ಆಗ್ತಾ ಇದ್ದಾನೆ. ಇವತ್ತು ಅನೀಶ್ ಎಂಬ ವ್ಯಕ್ತಿ ಇವರ ಜೊತೆ ಜಾಯ್ನ್ ಆಗಿದ್ದಾನೆ, ಅನೀಶ್ ಜಾರ್ಜ್ ಅಂತ. ಅವನ ಹೆಂಡತಿ ಕಡೆಯಿಂದ ನನ್ನ ತಾಯಿ ಮನೆಗೆ ಅಂದರೆ ನನ್ನ ತಮ್ಮನ ಹತ್ರ ಹೋಗಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದು, ನನ್ನ ಅಕ್ಕನ ಮಗಳ ಮನೆಗೆ ಹೋಗಿ ಬೆದರಿಸ್ತೇನೆ ಅಂತ ಹೇಳೋದು, ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಈ ಶ್ರೀನಾಥ್ ಶೆಟ್ಟಿ ಅವರಿಗೆ. ಅಣ್ಣಾ ಬಾಂಡ್ ಎಂಬ ಈ ವ್ಯಕ್ತಿಗೆ ಅವನ ಅಸಹ್ಯ ಭಾಷೆಗಳು ನನಗೆ ಈಗ ನಾನು ಅಡ್ವೊಕೇಟಿಗೆ ಕಳಿಸಿದ್ದೀನಿ. ಈ ಪೆನ್ ಡ್ರೈವಲ್ಲಿ ಅವನ ಎಲ್ಲ ವಾಯ್ಸ್ ಮೆಸೇಜ್ಗಳು ರೆಕಾರ್ಡ್ ಆಗಿದೆ. ಸೊ ಅದೇ ಥರ ನನ್ನ ಲ್ಯಾಪ್ಟಾಪಲ್ಲಿ ಎಲ್ಲ ಸಾಕ್ಷಿಗಳು, ಇದು ಮಟ್ಟಣ್ಣ ಹೇಳೋ ಸಾಕ್ಷಿ ಅಲ್ಲ, ಈ ಪೆನ್ ಡ್ರೈವು, ನನ್ನ ಮೊಬೈಲು, ಈ ಲ್ಯಾಪ್ಟಾಪಲ್ಲಿ ಎಲ್ಲ ವಿಡಿಯೋ ವಾಯ್ಸ್ ರೆಕಾರ್ಡ್ಗಳಿದೆ. ಇದೆಲ್ಲ ಕಳಿಸಿ ಆಗಿದೆ. ಈಗ ಅಡ್ವೊಕೇಟಿಗೆ ಅಷ್ಟೇ ಮಾತಾಡಿದೆ. ಸೊ ಇದು ಹಿರಿಯ ಅಡ್ವೊಕೇಟಿಗೆ, ಒಂದು ದೊರೆ ನಮ್ಮ ಹಿರಿಯ ಅಡ್ವೊಕೇಟಿಗೆ ಇದು ಕಳಿಸಿದ್ದೀನಿ. ನನ್ನ ಪ್ರಕಾರ ಇವರು ಸುಜಾತ ಭಟ್ ಅವರು ಜಡ್ಜ್ ನಾಗಪ್ರಸನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ. ಇದೆಲ್ಲ ವಿಷಯಗಳು ಅಲ್ಲಿಗೆ ತಲುಪ್ತದೆ. ನಾಗಲಕ್ಷ್ಮಿ ಮೇಡವರಿಗೆ ಈಗ ನಾನು ಅಡ್ವೊಕೇಟಲ್ಲಿ ಮಾತಾಡುವಾಗ ಅವರು ನಾಗಲಕ್ಷ್ಮಿ ಮೇಡವರ ಮೇಲ್ ಕೊಟ್ಟರು, ಎಲ್ಲ ಡ್ರಾಫ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಇದೇ ಕೆಲಸ ಮಾಡ್ತಾಯಿದ್ದೆ. ಸೊ ನನ್ನಂದಾದ ಎಲ್ಲ ಒಂದು ಪ್ರಯತ್ನಗಳು ನಾನು ಮಾಡ್ತಾ ಇದ್ದೀನಿ. ಇನ್ನು ಉಳಿದಿದ್ದು ಕರ್ನಾಟಕದ ಮಹಿಳಾ ಆಯೋಗಕ್ಕೆ ಬಿಟ್ಟಿರೋದು. ನಾನು ಕೇಳ್ತಾ ಇರೋದು, ನಾಗಲಕ್ಷ್ಮಿ ಮೇಡಮ್ ಅವರೇ, ನಿಮ್ಮ ಬಗ್ಗೆ ನಾನು ತುಂಬ ಒಳ್ಳೆಯ ಮಾತಾಗಿದೆ ಸೌಜನ್ಯ ವಿಚಾರದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಬಟ್ ಸೌಜನ್ಯ ಹೋರಾಟಗಾರ ಎಂದು ಗುರುತಿಸಿಕೊಂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಶಿಷ್ಯಂದಿರು ಹೆಣ್ಣು ಮಕ್ಕಳ ಸೌಜನ್ಯ ಹೋರಾಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ತೇಜೋವಧೆ ಮಾಡೋದು, ಅಶ್ಲೀಲವಾಗಿ ಕಮೆಂಟ್ ಮಾಡೋದು, ಫ್ಯಾಮಿಲಿಗೆ ಟಾರ್ಚರ್ ಕೊಡೋದು, ಇದರಲ್ಲಿ ನಾನೊಂದು ಗಟ್ಟಿ ಮಹಿಳೆ ಆದ ಕಾರಣ ಆಯಿತು, ನಾನು ಧೈರ್ಯದಲ್ಲಿದ್ದ ಕಾರಣ. ಸತ್ಯ ಹೇಳ್ತೀನಿ, ನನ್ನ ಅಕ್ಕನನ್ನು ನಾನು 2 ದಿವಸದಿಂದ ಬ್ಲಾಕ್ ಮಾಡಿದ್ದೀನಿ. ವಾಟ್ಸಪ್ಪಲ್ಲಿ ನನ್ನ ಕಾಲ್ ಲಿಸ್ಟಲ್ಲಿ ಬ್ಲಾಕ್ ಮಾಡಿದ್ದೀನಿ. ನನಗೆ ಯಾವುದೇ ಕರೆಗಳು ನನ್ನ ಫ್ಯಾಮಿಲಿಯಿಂದ ಬರಬಾರ್ದು. ಅವ್ರಿಗೆ ಗೊತ್ತು, ನಾನು ಹ್ಯಾಂಡಲ್ ಮಾಡ್ತೀನಿ, ಬಿ ಕೂಲ್, ನಾನು ತುಂಬ ಕೂಲಾಗಿದ್ದೀನಿ ಆಯಿತಾ. ನಾನು ಯಾವ ವಿಷಯಕ್ಕೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಹೇಳಿದ ಯಾವ ಮಾತನ್ನು ನಾನು ಸ್ವೀಕರಿಸಲಿಲ್ಲ. ನಾನೇನು ಅದಕ್ಕೆ ಹೆದರುವವಳಲ್ಲ. ಬಟ್ ಇದಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇದೇ ಪೆನ್ ಡ್ರೈವಲ್ಲಿ ಅಣ್ಣಾ ಬಾಂಡ್ ಎಂಬ ವಿಜಯಣ್ಣ ರವಿ ಎಲ್ಲರ ವಾಯ್ಸ್ ಮೆಸೇಜು ರೆಕಾರ್ಡ್ ಆಗಿದೆ. ಇದು ತಲುಪಬೇಕಾದಲ್ಲಿ ತಲುಪುತ್ತದೆ. ಬಟ್ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ನಾನು ಯಾವಾಗ ಉಜಿರೆಗೆ ದಾಳಿ ಮಾಡ್ತೀನಿ, ನಿಮ್ಮ ಮನೆಗೆ ದಾಳಿ ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ. ಅಷ್ಟು ಕೆರಳಿಸ್ತೀರಿ ನಿಮ್ಮ ಶಿಷ್ಯಂದಿರನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿದ್ರೆ ಇಡೀ ಸೌಜನ್ಯ ಹೋರಾಟ ಛಿದ್ರ ಆಗುತ್ತೆ. ನಿಮ್ಮ ನಕಲಿ ಮುಖವಾಡಗಳನ್ನು ಬಯಲಿಗೆ ಎಳಿತೀನಿ ಮೀಡಿಯಾದಲ್ಲಿ ಕೂತ್ಕೊಂಡು. ಇದು ಖಡಕ್ ವಾರ್ನಿಂಗ್. ಮಹೇಶ್ ಶೆಟ್ಟಿ ತಿಮ್ರೋಡಿಯವರೇ, ಪ್ರಸನ್ನಕ್ಕ ನೀವು ಸಪೋರ್ಟ್ ಮಾಡ್ತಿದ್ದೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ, ದಯವಿಟ್ಟು ನಿಲ್ಲಿಸಿ. ನೀವೊಬ್ಬಳು ಮಹಿಳೆ, ಹೇಳ್ತಾ ಇದ್ದೀನಿ. ನಾನು ನಿಮಗೆ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೇನೆ ಪ್ರಸನ್ನಕ್ಕ. ನಾನು ತುಂಬ ಗೌರವ ಇದೆ ನಿಮ್ಮ ಬಗ್ಗೆ. ಸೌಜನ್ಯ ವಿಷಯದಲ್ಲಿ ಗಟ್ಟಿ ಧ್ವನಿ ಎತ್ತಿದ್ದಕ್ಕೆ ನಿಮಗೆ ಸಪೋರ್ಟಿವ್ ಆಗಿ ನಾನು ನಿಂತು ಬಂದಿದ್ದೀನಿ. ದಯವಿಟ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡಬೇಡಿ. ಅವರ ಟೀಮ್ನವರಿಗೆ ನಿಮ್ಮದು ಸಜೆಷನ್ ಇದೆ, ನಿಮ್ಮ ಸಜೆಷನ್ ಮೇಲೇ ನಾನು ಲೀಗಲ್ ಆಗಿ ಆ್ಯಕ್ಷನ್ ತಗೊಳ್ಳಿಕ್ಕೆ ಹೋಗಿದ್ದು. ಅದರ ಹಿಂದೆ ಒಂದು ದೊಡ್ಡ ಕೆಲಸ ನಡೀತಾ ಇದೆ. ಸೊ ಯಾವ ಕಾರಣಕ್ಕೂ ನನ್ನ ಫ್ಯಾಮಿಲಿ ಮೆಂಬರ್ಸಲ್ಲಿ ತುಂಬ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನಿಂದ ನಿಮಗೆ ತೊಂದರೆ ಆಗಿದೆ, ಕ್ಷಮಿಸಿ. ಸದ್ಯಕ್ಕೆ ನನ್ನ ಕಾಂಟ್ಯಾಕ್ಟಿಗೆ ಬರಬೇಡಿ. ನನ್ನ ಹಿಂದೆ ಒಂದು ದೊಡ್ಡ ಲೀಗಲ್ ಟೀಮ್ ವರ್ಕ್ ಮಾಡ್ತಿದೆ. ಯಾವ ಕಾರಣಕ್ಕೂ ಟೆನ್ಷನ್ ಮಾಡಬೇಡಿ. ನಾನು ಯಾವ ಕಾರಣಕ್ಕೂ ಹೆದರಲ್ಲ. ಈ ನಕಲಿ ಹೋರಾಟಗಾರ ಸೌಜನ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಟೀಮನ್ನು ಛಿದ್ರ ಮಾಡುವುದು ನನ್ನ ಪ್ರತಿಜ್ಞೆ, ನೆನಪಿಟ್ಕೊಳ್ಳಿ.